ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದೊಂದು ಭಯಾನಕ ಕಾಡು, ಲೆಕ್ಕವಿಲ್ಲದಷ್ಟು ಪ್ರಾಣಿಗಳ ಬೀಡು. ಅದರ ನಡುವೆಯೇ ಇದೆ ಪುರಾತನದ ಕೋಟೆ. ಅದು ಹಲವು ದಾಳಿಗಳನ್ನು ಎದುರಿಸಿದೆ. ಆದರೆ ಅದರ ಹಿಂದೆ ರೋಚಕ ಕಥೆ ಕೂಡ ಅಡಗಿದೆ. ಅಲ್ಲಿರೋ ದೇಗುಲ ವಿಸ್ಮಯವನ್ನ ಒಳಗೊಂಡಿದೆ. ಒಂದ್ ಕಾಲದಲ್ಲಿ ಆ ಕೋಟೆಯೊಳಗೆ ನುಗ್ಗಿ ಪ್ರವೇಶ ಮಾಡೋದು ಅಂದ್ರೆ ಮತ್ತೊಂದು ಜನ್ಮವೆತ್ತಿ ಬಂದ ಅನುಭವ ಆಗ್ತಾ ಇತ್ತು. ಇದರ ನಡುವೆ ಆ ಕೋಟೆ ಇವತ್ತಿಗೂ ಗಟ್ಟಿಯಾಗಿ ನಿಂತಿದೆ. ಅಷ್ಟೇ ಅಲ್ಲ, ನೂರಾರು ವ್ಯಥೆಯ ಕಥೆಗಳನ್ನ ಹೇಳ್ತಾ ಇದೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭಾರತದಲ್ಲಿ ರಾಜ ಮಹಾರಾಜರು ನಿರ್ಮಾಣ ಮಾಡಿದ ಕೋಟೆಗಳು ಒಂದಾ ಎರಡ. ಅವೆಲ್ಲವೂ ಒಂದ್ ಕಾಲದಲ್ಲಿ ಸುಂದರ ಕಥೆಗಳಿಗೆ ಸಾಕ್ಷಿಯಾಗಿದ್ರೆ ನಂತರ ಅವು ಶತ್ರುಗಳ ದಾಳಿಗೆ ಒಳಗಾದವು. ಈಗ ಅವೆಲ್ಲವೂ ತಮ್ಮ ವ್ಯಥೆಗಳನ್ನ ಹೇಳ್ತಾ ನಿಂತಿವೆ. ಅಂಥವುಗಳನ್ನ ದೇಶದಾದ್ಯಂತ ಹುಡುಕ್ತಾ ಹೋದ್ರೆ ನೂರಾರು ಸಿಗುತ್ತವೆ. ಅದ್ರಲ್ಲೊಂದು ಅಂದ್ರೆ ರಾಜಸ್ಥಾನದ ರಣಥಂಬೋರ್ ಕೋಟೆ. ಇದು ಅತ್ಯಂತ ವಿಶಿಷ್ಟತೆಯಿಂದ ಕೂಡಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಇದು ಕೂಡ ಒಂದಾಗಿದೆ. ಕೋಟೆಯ ಒಳಭಾಗದಲ್ಲಿ ಕೆಲವು ದೇವಾಲಯಗಳಿವೆ. ಇದಲ್ಲದೆ ರಾಜಸ್ಥಾನ ರಾಜ್ಯದ ಜನಪ್ರಿಯವಾದ ವನ್ಯಜೀವಿಗಳ ಉದ್ಯಾನವಾಗಿದೆ. 10ನೇ ಶತಮಾನದಲ್ಲಿ ನಿರ್ಮಿತವಾದ ಈ ಕೋಟೆ ಹಮೀರ್ ದೇವ್ ಚೌಹಾಣ್ ಆಳ್ವಿಕೆಯಲ್ಲಿ ಪ್ರಸಿದ್ಧವಾಯಿತು ಅಂತ ಇತಿಹಾಸ ಹೇಳುತ್ತೆ. ಆದರೆ ಇದೆಲ್ಲದರ ನಡುವೆ ಈ ಕೋಟೆಯ ಇತಿಹಾಸ ಸಾಕಷ್ಟು ಭಯಾನಕ ಹಾಗೂ ಬಲು ರೋಚಕತೆಯಿಂದ ಕೂಡಿದೆ. ಇದು ಶತ್ರುಗಳ ದಾಳಿಗೆ ಒಳಗಾಗಿದೆ. ಅನೇಕ ಮಹಾರಾಣಿಯರ ಸಾವಿಗೆ ಸಾಕ್ಷಿಯಾಗಿದೆ. ಮಹಾರಾಜನ ಆತ್ಮಹತ್ಯೆಯನ್ನ ಕಂಡಿದೆ. ಅಲ್ಲಿರೋ ಗಣೇಶನಿಗೆ ನಿಮ್ಮ ಮದುವೆ ಆಮಂತ್ರಣ ಪತ್ರಿಕೆ ಕಳಿಸಿಕೊಟ್ರೆ ದಾಂಪತ್ಯ ಜೀವನ ಸುಖವಾಗಿರುತ್ತೆ. ಈ ಕೋಟೆ ನೋಡೋಕೆ ಅತ್ಯಂತ ಸುಂದರವಾಗಿದೆ. ಆದ್ರಿದು ಇರೋದು ಅಭಯಾರಣ್ಯದಲ್ಲಿ. ಒಂದು ವಿಷಯ ಅಂದ್ರೆ, ಇಂಥ ಕಾಡಿನಲ್ಲಿ ಅಂದಿನ ಕಾಲದಲ್ಲಿ ಇಂಥದ್ದೊಂದು ಕೋಟೆ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಮೆಚ್ಚಲೇಬೇಕಲ್ವಾ? ಅಷ್ಟಕ್ಕೂ ಇದಕ್ಕೆ ರಣಥಂಬೋರ್ ಅನ್ನೋ ಹೆಸರು ಹೇಗ್ ಬಂತು ಗೊತ್ತಾ? ಇದು ನಿರ್ಮಾಣ ಆಗಿರೋದು ಥಂಬ್ ಅನ್ನೋ ಪ್ರದೇಶದಲ್ಲಿ. ಇದರ ಎದುರಿನಲ್ಲಿ ಇರೋದೇ ರಣ್ ಅನ್ನೋ ಪ್ರದೇಶ. ಇವೆರಡರ ನಡುವೆ ಬೋರ್ ಅನ್ನೋ ಕಣವಿ ಇದೆ. ಇದನ್ನೆಲ್ಲ ಸೇರಿಸಿ ರಣಥಂಬೋರ್ ಅಂತ ಹೆಸರು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಕೋಟೆಗೆ ನುಗ್ಗೋದು, ದಾಳಿ ಮಾಡೋದು ಅಂದ್ರೆ ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಕಾರಣ ಇದೊಂದು ದಟ್ಟ ಅರಣ್ಯವಾಗಿದ್ದು ಲೆಕ್ಕಕ್ಕೆ ಸಿಗದಷ್ಟು ಕಾಡು ಪ್ರಾಣಿಗಳು ಇದ್ವು. ಇದರಿಂದ ಇಲ್ಲಿಗೆ ಕಾಲಿಡೋಕು ಶತ್ರುಗಳು ಭಯ ಪಡ್ತಾ ಇದ್ರು. ಜೊತೆಗೆ ಬಲಿಷ್ಠ ಕೋಟೆಯ ಗೋಡೆಗಳನ್ನ ದಾಟಿ ಬರೋದು ಕೂಡ ಕಷ್ಟಕರವಾಗಿತ್ತು. ಆದ್ರೂ ಮಧ್ಯ ಏಷ್ಯಾದಿಂದ ಒಂದಷ್ಟು ಶತ್ರು ಪಡೆ ಬಂದಿತ್ತು. ಆದ್ರಿದನ್ನ ವಶಪಡಿಸಿಕೊಳ್ಳೋಕೆ ಸಾಧ್ಯವಾಗದೆ ಸೋತು ಹಿಂದಿರುಗಿತ್ತು. ಆದ್ರೆ ದೆಹಲಿಯ ಸುಲ್ತಾನನಾಗಿದ್ದ ಕುಬ್ಜುದ್ದೀನ್ ಐಬಾಕ್ ಮಾತ್ರ ಇದರ ಮೇಲೆ ಒಂದು ಕಣ್ಣು ಇಟ್ಟಿದ್ದ. ಹೇಗಾದ್ರೂ ಮಾಡಿ ಅದನ್ನ ವಶಕ್ಕೆ ತೆಗೆದುಕೊಳ್ಳಲೇಬೇಕು ಅಂತ ಹಪಹಪಿಸ್ತಾ ಇದ್ದ. ಅದೊಂದು ದಿನ ತನ್ನ ದೊಡ್ಡ ಸೇನೆಯ ಜೊತೆ ದಾಳಿ ನಡೆಸಿಯೇ ಬಿಟ್ಟ. ಆದ್ರೆ ಇದರಿಂದ ಕೋಟೆಗೆ ಅಂಥದ್ದೇನೂ ನಷ್ಟ ಸಂಭವಿಸಲಿಲ್ಲ. ದೆಹಲಿ ಸುಲ್ತಾನನಾಗಿದ್ದ ಕುತುಬ್ದೀನ್ ಐಬಾಕ್ ದಾಳಿ ಬಳಿಕ ಈ ಕೋಟೆ ಮೇಲೆ ಅನೇಕರು ಕಣ್ಣಿಟ್ರು. ಅಲಾವುದ್ದೀನ್ ಖಲ್ಜಾ, ಅಕ್ಬರ್ ಹೀಗೆ ಅನೇಕ ರಾಜರು ಇದರ ಮೇಲೆ ದಾಳಿ ಮಾಡಿದ್ರು. ಆದ್ರೂ ಯಾರಿಗೂ ಇದನ್ನ ವಶಪಡಿಸಿಕೊಳ್ಳಕ್ಕೆ ಆಗ್ಲಿಲ್ಲ. ಇದು ಕಾಡಿನೊಳಗೆ ಇದ್ದದ್ದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಇದರ ಗೋಡೆಗಳು, ಬಾಗಿಲುಗಳನ್ನ ದಾಟಿ ಬರೋದು ಯಾರಿಗೂ ಸಾಧ್ಯವಾಗಿರಲಿಲ್ಲ. ಇಂಥ ಅಭಯಾರಣ್ಯದಲ್ಲಿ ಕಿಲೋಮೀಟರ್ಗಳ ದೂರದಲ್ಲೇ ಶತ್ರುಗಳು ಬರ್ತಾ ಇದ್ರು. ಅದನ್ನ ಗ್ರಹಿಸೋ ವ್ಯವಸ್ಥೆ ಈ ಕೋಟೆಯಲ್ಲಿ ಇತ್ತು. ಹಾಗೋ ಹೀಗೋ ಕೋಟೆಯ ಬಳಿ ಬಂದ್ರು. ರಜಪೂತ ಸೈನಿಕರನ್ನ ಮಣಿಸಿ ಒಳ ನುಗ್ಗೋದು ಅಂದ್ರೆ ಅದು ಅತ್ಯಂತ ಕಠಿಣವಾದ ಕೆಲಸವಾಗಿತ್ತು. ಹಾಗಂತ ಶತ್ರುಗಳು ಕೈಕಟ್ಟಿ ಕೂತಿರ್ಲಿಲ್ಲ. ಒಳಗೊಳಗೆ ಸಂಚು ಮಾಡ್ತಾನೇ ಇದ್ರು.
ಅದರಲ್ಲೂ ಅಲ್ಲಾವುದ್ದೀನ್ ಖಲೀಜ್ ಅಂತೂ ಅದು ಹೇಗಾದ್ರೂ ಸರಿ ಈ ಕೋಟೆ ಒಳಗೆ ನುಗ್ಗಿ ಧ್ವಂಸ ಮಾಡಲೇಬೇಕು, ಈ ಬಲಿಷ್ಠ ಕೋಟೆಯನ್ನ ತನ್ನದಾಗಿಸ್ಕೊಳ್ಬೇಕು ಅಂದ್ಕೊಂಡಿದ್ದ. ಅದಕ್ಕಾಗಿ ಸಮಯ ಕಾಯ್ತಾನೆ ಇದ್ದ. ಹೀಗಿರುವಾಗಲೇ ಕ್ರಿಸ್ತಶಕ 1301ರಲ್ಲಿ ಇದಕ್ಕೆ ಸಮಯ ಬಂದೇ ಬಿಡ್ತು. ತನ್ನ ದಂಡನಾಯಕನನ್ನ ಇಲ್ಲಿಗೆ ಕಳಿಸಿಬಿಟ್ಟ. ಅದು ಸಾಕಷ್ಟು ದಿನಗಳ ಹೋರಾಟ. ಎರಡೂ ಕಡೆಗಳಲ್ಲೂ ಅಪಾರ ಸಾವು ನೋವುಗಳು ಸಂಭವಿಸುತ್ತವೆ. ಆದರೆ ಕೋಟೆಗೆ ನುಗ್ಗಲು ಅಲಾವುದ್ದೀನ್ ಸೇನೆಗೆ ಸಾಧ್ಯವಾಗಲಿಲ್ಲ. ಅಂದಹಾಗೆ ಅವತ್ತು ರಣತಂಬೂರ್ನನ್ನ ಆಳ್ವಿಕೆ ಮಾಡ್ತಾ ಇದ್ದವನು ಹಮೀರ್ ದೇವ್ ಚೌಹಾಣ್. ಕೋಟೆ ವಶಪಡಿಸಿಕೊಳ್ಳಲು ಶತ್ರು ಸೇನೆ ಒದ್ದಾಡ್ತಾ ಇರುವಾಗಲೇ ಒಂದು ಸುದ್ದಿ ಹರಿದು ಬಿಡುತ್ತೆ. ಅದೇನು ಅಂದ್ರೆ, ಈ ಘನಘೋರ ಯುದ್ಧದಲ್ಲಿ ರಾಜ ವೀರಮರಣವನ್ನಪ್ಪಿದ ಅನ್ನೋದು. ಇದು ಮಹಾರಾಣಿಯರ ಕಿವಿಗೂ ಬಂದಪಡಿಸಿತ್ತು. ಎಲ್ಲರೂ ರೋಧಿಸೋದಕ್ಕೆ ಶುರು ಮಾಡ್ತಾರೆ. ಹಿಂದು ಮುಂದು ನೋಡದೆ ಅಗ್ನಿಗೆ ಆತ್ಮಾರ್ಪಣೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಕೇವಲ ರಾಣಿಯರು ಮಾತ್ರ ಸಾಯೋದಿಲ್ಲ, ಜೊತೆಗೆ ನೂರಾರು ಮಹಿಳೆಯರು ಪ್ರಾಣ ಕಳೆದುಕೊಂಡು ಬಿಡ್ತಾರೆ. ಆದ್ರೆ ಇಲ್ಲೇನಾಗಿರುತ್ತೆ ಅಂದ್ರೆ, ಅಸಲಿಗೆ ಹಮೀರ್ ದೇವ್ ಚೌಹಾಣ್ ಸತ್ತಿರಲೇ ಇಲ್ಲ. ಆ ಯುದ್ಧದಲ್ಲಿ ತಲ್ಲೀನನಾಗಿರುತ್ತಾನೆ. ಶತ್ರುಪಾಳ್ಯದ ಜೊತೆ ವೀರಾವೇಶದಿಂದ ಹೋರಾಟ ಮಾಡ್ತಿರ್ತಾನೆ. ಹೀಗೆ ಶತ್ರು ಪಡೆಯನ್ನ ಹಿಮ್ಮೆಟ್ಟಿಸಿ ಯುದ್ಧ ಸಮಾಪ್ತಿಗೊಳಿಸಿ ವಾಪಸ್ ಬರ್ತಾನೆ. ಆಗ ತನ್ನ ರಾಣಿಯರು ಹಾಗೂ ಸಾಕಷ್ಟು ಮಹಿಳೆಯರು ತಾನು ಸತ್ತಿದ್ದೇನೆ ಅಂತ ತಪ್ಪಾಗಿ ಗ್ರಹಿಸಿ ಪ್ರಾಣಾರ್ಪಣೆ ಮಾಡಿಕೊಂಡ್ರು ಅನ್ನೋ ವಿಚಾರ ಗೊತ್ತಾಗಿ ದುಃಖಿತನಾಗ್ತಾನೆ. ಅವರೆಲ್ಲ ಸತ್ತ ಮೇಲೆ ನನಗೇನಿದೆ ಅಂತ ಯೋಚನೆ ಮಾಡ್ತಾನೆ. ತಾನು ಕೂಡ ಬದುಕಿರಬಾರ್ದು ಅಂತ ತೀರ್ಮಾನ ಮಾಡಿ ಇಲ್ಲೇ ಇದ್ದ ಶಿವನ ದೇವಸ್ಥಾನಕ್ಕೆ ಬಂದು ಪ್ರಾಣಾರ್ಪಣೆ ಮಾಡಿಕೊಳ್ತಾನೆ. ಇದು ನಿಜಕ್ಕೂ ದುರಂತವಲ್ಲದೆ ಮತ್ತೇನೂ ಅಲ್ಲ. ಆದರೆ ಪ್ರೀತಿಯ ರಾಣಿಯರು ತನಗಾಗಿ ಪ್ರಾಣ ಕೊಟ್ಟಿರುವಾಗ ತಾನು ಹೇಗೆ ಒಬ್ಬನೇ ಇರೋದು ಅಂತ ಯೋಚಿಸಿ ತಾನು ರಾಣಿಯರ ಹಾದಿಯನ್ನೇ ಹಿಡಿದು ಬಿಡ್ತಾನೆ. ಇದಾದ ಮೇಲೆ ಈ ನೆನಪಿಗಾಗಿ ರಾಜ ಹಮೀರ್ ದೇವ್ ಚೌಹಾಣ್ನ ಮುಖವುಳ್ಳ ಶಿಲ್ಪವನ್ನ ಕಲ್ಲಿನಲ್ಲಿ ಕೆತ್ತಿಸಿ ಇಲ್ಲಿ ಇಡಲಾಗುತ್ತೆ. ಇದನ್ನ ಇವತ್ತಿಗೂ ಇಲ್ಲಿ ಕಾಣಬಹುದಾಗಿದೆ. ಇನ್ನು ಈ ಭವ್ಯ ಹಾಗೂ ಬಲಿಷ್ಠ ಕೋಟೆಯ ಮೇಲೆ ಖಲ್ಜಿ ಸೇರಿದಂತೆ ಅನೇಕ ಮುಸ್ಲಿಂ ದೊರೆಗಳು ದಾಳಿ ಮಾಡಿದ್ರೂ ಯಾರೂ ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಲಿಲ್ಲ. ಆದ್ರೆ ಇದೀಗ ಹಲವಾರು ವರ್ಷಗಳು ಕಳೆದವು. ಖಲ್ಜಿ ಕೂಡ ಇದರ ಮೇಲಿನ ಆಸೆಯನ್ನ ಕೈಬಿಟ್ಟ. ಇದು ನಡೆದು ಅನೇಕ ವರ್ಷಗಳು ಆದ್ಮೇಲೆ ಇದನ್ನ ಇಬ್ಬರು ಆಳ್ವಿಕೆ ಮಾಡಿದ್ರು. ಒಬ್ಬ ರಣತುಂಗ ಹಾಗೂ ರಣಸಂಗ. ಇವರಿಬ್ರು ಮೇವಾಡದ ಅರಸರು. ಇವರು ಆಳುತ್ತಾ ಇರುವಾಗಲೇ ಮಾಳ್ವಾದ ಸುಲ್ತಾನ್ ಇದರ ಮೇಲೆ ದಾಳಿ ಮಾಡಿ ಕೋಟೆಯನ್ನ ವಶಪಡಿಸಿಕೊಂಡು ಬಿಡ್ತಾನೆ. ಹಾಗಂತ ಇದು ಹೆಚ್ಚು ಕಾಲ ಉಳಿಯಲ್ಲ. ರಣಸಂಗ ಸುಮ್ಮನೆ ಕೂರೋದು ಇಲ್ಲ. ಕೈಬಿಟ್ಟು ಹೋಗಿದ್ದ ಈ ಕೋಟೆಯನ್ನ ಮರುವಶಪಡಿಸಿಕೊಳ್ಳೋಕೆ ಮುಂದಾಗ್ತಾನೆ. ಘನಘೋರ ಯುದ್ಧ ಮಾಡಿ ಕೋಟೆಯನ್ನ ಮತ್ತೆ ವಶಕ್ಕೆ ಪಡೆದುಕೊಳ್ತಾನೆ. ಈತನ ಕಾಲ ಹಾಗೂ ನಂತರ ನೂರಾರು ವರ್ಷಗಳ ಕಾಲ ಇದು ಸುಭಿಕ್ಷವಾಗಿತ್ತು. ರಣಸಂಗನ ನಂತರ ಪಟ್ಟಕ್ಕೇರಿದ ರಾಜರು ಕೂಡ ಉತ್ತಮ ಆಡಳಿತ ನಡೆಸ್ತಾ ಬಂದ್ರು. ಆದರೆ 1569ರಲ್ಲಿ ಇದರ ಮೇಲೆ ಅಕ್ಬರ್ ಕಣ್ಣಿಡ್ತಾನೆ. ಆ ವೇಳೆ ಇದನ್ನ ಆಳ್ವಿಕೆ ಮಾಡ್ತಾ ಇದ್ದವನು ರಾಜ ಉದಯ್ ಸಿಂಗ್. ಈತನ ಸೇನೆ ಅಕ್ಬರನ ವಿರುದ್ಧ ಸಾಕಷ್ಟು ದಿನಗಳ ಕಾಲ ಹೋರಾಟ ಮಾಡುತ್ತೆ. ಆದರೆ ಅಕ್ಬರನ ಸೇನೆ ಸಾಕಷ್ಟು ಬಲಿಷ್ಠವಾಗಿರುತ್ತೆ. ಇದರಿಂದ ರಾಜ ಉದಯ್ ಸಿಂಗ್ ಸೋಲ್ ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಅಲ್ಲಿಗೆ ಈ ಕೋಟೆ ಅಕ್ಬರನ ವಶವಾಗುತ್ತೆ. ಆದ್ರೆ ಒಂದು ವಿಚಾರ ಅಂದ್ರೆ, ಅಕ್ಬರ್ ಈ ಕೋಟೆಗೆ ಯಾವುದೇ ಹಾನಿ ಮಾಡಲ್ಲ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇನ್ನು ಈ ಕೋಟೆಯ ಬಗ್ಗೆ ಹೇಳಬೇಕು ಅಂದ್ರೆ, ಇವತ್ತಿಗೂ ಇದು ತನ್ನ ಸೌಂದರ್ಯವನ್ನ ಕಾಪಾಡಿಕೊಂಡು ಬಂದಿದೆ. ನಿತ್ಯ ಸಾವಿರಾರು ಜನರು ಇಲ್ಲಿನ ಸೊಬಗನ್ನ ಕಣ್ತುಕೊಳ್ತಾರೆ. ಇಲ್ಲಿರೋ ಅನೇಕ ಮಹಲುಗಳು ಇವತ್ತಿಗೂ ತನ್ನ ವೈಭವವನ್ನ ಹೇಳ್ತಿವೆ. ಇಂಥ ಜಾಗದಲ್ಲಿ ಒಂದು ಅಪರೂಪ ಹಾಗೂ ವಿಶಿಷ್ಟವಾದ ದೇಗುಲವಿದೆ. ಈ ಕೋಟೆಗೆ ಹೋದವರು ಅಲ್ಲಿಗೆ ಹೋಗದೇ ಇರಲ್ಲ. ಅದು ಮತ್ಯಾವುದೂ ಅಲ್ಲ, ಗಣೇಶನ ದೇಗುಲ. ಗಣೇಶನ ದೇಗುಲ ಎಲ್ಲೆಲ್ಲೂ ಇರುತ್ತೆ ತಾನೆ. ಇದರಲ್ಲೇನು ವಿಶೇಷ ಅಂದ್ರ,
ಇಲ್ಲಿರೋದು ವಿಶೇಷವಾಗಿರುವಂಥದ್ದೇ. ಈ ಗಣೇಶನಿಗೆ ಮದುವೆಯ ಆಮಂತ್ರಣವನ್ನ ಕಳಿಸಿಕೊಡೋ ಪರಿಪಾಠ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇದರಿಂದ ಮದುವೆ ಆಗೋ ದಂಪತಿ ಸುಖವಾಗಿರ್ತಾರಂತೆ. ಶೀಘ್ರದಲ್ಲೇ ಸಂತಾನ ಭಾಗ್ಯ ಕೂಡ ಲಭಿಸುತ್ತೆ. ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳಲಾಗುತ್ತೆ. ಇದನ್ನ ನಂಬುವ ಜನರು ವಿವಾಹ ಆಮಂತ್ರಣ ಪತ್ರಿಕೆಯನ್ನ ಗಣೇಶನಿಗೆ ಕಳಿಸಿಕೊಡ್ತಾರೆ. ಕೇವಲ ರಾಜಸ್ಥಾನ ಮಾತ್ರವಲ್ಲದೆ ಬೇರೆ ರಾಜ್ಯಗಳಿಂದಲೂ ವೆಡ್ಡಿಂಗ್ ಕಾರ್ಡ್ ಕಳಿಸಿಕೊಡಲಾಗುತ್ತೆ. ಇದೆಲ್ಲ ಏನೇ ಇರಲಿ, ಅಭಯಾರಣ್ಯದ ನಡುವೆ ಇರೋ ಈ ಕೋಟೆಯ ಸೊಬಗನ್ನ ಹೇಳಲ ಸಾಧ್ಯ. ಇಷ್ಟೊಂದು ವರ್ಷಗಳು ಸಾಕಷ್ಟು ಪ್ರಬಲ ದಾಳಿಗಳು ಇದರ ಮೇಲೆ ನಡೆದಿದ್ರೂ ಜಗ್ಗದೆ ಕುಗ್ಗದೆ ನಿಂತಿದೆ. ಒಂದ್ ವೇಳೆ ಮುಸ್ಲಿಂ ರಾಜರ ದಾಳಿಗಳು ಇದರ ಮೇಲೆ ಆಗದೇ ಇದ್ದಿದ್ರೆ ಇದೆಷ್ಟು ಸುಂದರವಾಗಿ ಇರ್ತಿತ್ತೋ ಏನೋ ಅಲ್ವಾ. ನಮಸ್ಕಾರ.